ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಆರಿ ವರ್ಕ್ ಮಾಡಿರೋಂಥ ಬ್ಲೌಸ್ಗೆ ಕೆಳಗಡೆ ಬೀಡ್ಸ್ ಹಾಕ್ತಾರೆ. ಇದೀಗ ಟ್ರೆಂಡಿಂಗಲ್ಲಿದೆ, ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನು ಯಾವ ರೀತಿ ಹಾಕೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ, ಬನ್ನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಫುಲ್ ಎಲ್ಲ ವರ್ಕ್ ಆಗಿದೆ, ಆಲ್ರೆಡಿ ಸ್ಟಿಚ್ ಕೂಡ ಆಗಿದೆ. ವರ್ಕ್ ಬಂದು ನೋಡಿ ಈ ರೀತಿ ಬಂದಿದೆ. ಸ್ಲೀವ್ಸ್ಗೂ ಕೂಡ ಈ ಥರ ಪೈಪಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಬೀಡ್ಸ್ ಹಾಕಿದ್ರೆ ತುಂಬಾ ಹೈಲೈಟಾಗಿ ಕಾಣುತ್ತೆ. ನಾವು ಈ ಥರ ಪೈಪಿಂಗಿಗೆ ಬೀಡ್ಸ್ ಹಾಕಬೇಕು ಅಂದರೆ ಬ್ಲೌಸ್ಗೆ ಈ ಥರ ಬೀಡ್ಸ್ ಎಲ್ಲ ಹಾಕಬೇಕು ಅಂದರೆ ಏನೆಲ್ಲ ಐಟಮ್ ಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಕ್ರಿಸ್ಟಲ್ ಬೀಡ್ಸ್ ಅಂತ ಬರುತ್ತೆ. ಈ ಥರ ಬೀಡ್ಸ್ ತೊಗೋಬೇಕು. ಇದಕ್ಕೆ ಮ್ಯಾಚ್ ಆಗೋ ಥರನೇ ನಾನು ತೊಗೊಂಡಿದ್ದೀನಿ. ಸ್ಯಾರಿ ಬಂದು ಈ ಥರ ಕಲರ್ ಇದೆ, ಹಾಗಾಗಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ಒಂದು ಪ್ಯಾಕೆಟ್ ಬಂದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಈಗ ಪ್ರೈಸ್ ಏನೋ ಕಡಿಮೆ ಆಗಿದೆ ಅಂದರೆ ಫಸ್ಟೆಲ್ಲ 250 ರುಪೀಸ್ ಆಗೋದು ಒಂದು ಪ್ಯಾಕೆಟ್ ಬಂದು. ಇದು 100 ಪೀಸ್ ಇರುತ್ತೆ ಒಂದು ಪ್ಯಾಕೆಟಲ್ಲಿ. ನಿಮಗೆ ಇದು 150 ರುಪೀಸ್ಗೆಲ್ಲ ಸಿಗುತ್ತೆ, ಬಟ್ ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ನೆಕ್ಸ್ಟ್ ಬಂದು ಈ ಥರ ಚಿಕ್ಕದು ಬೀಡ್ಸ್ ಬೇಕು. ಈ ಥರ ಅಂದರೆ ಇದನ್ನೇನಂತೀವಿ ಅಂದರೆ ತುಪ್ಪದ ಮಣಿ ಅಂತ ಕೂಡ ಕರೀತಾರೆ, ಅಂದರೆ ಗೋಲ್ಡ್ ಕಲರ್ದು ನೋಡಿ. ಈ ಥರ ಸಕ್ಕರೆ ಬೀಡ್ಸ್ ಅಂತ ಕೂಡ ಕರೀತಾರೆ ಇದನ್ನು. ತುಪ್ಪದ ಮಣಿ ಅಲ್ಲ, ಸಕ್ಕರೆ ಬೀಡ್ಸ್ ಅಂತ ಕರೀತಾರೆ ಇದನ್ನು. ಈ ಥರ ಚಿಕ್ಕದು ಬೀಡ್ಸ್ ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ಥರದ್ದು ಬೀಡ್ಸ್ ಬೇಕು. ಹಾಗೆ ಒಂದು ನೀಡಲು, ನೆಕ್ಸ್ಟು ಒಂದು ಥ್ರೆಡ್ಡು, ಇದಿಷ್ಟು ತೊಗೋಬೇಕು ನಾವು ಮೊದಲು. ಇದನ್ನು ಯಾವ ರೀತಿ ಹಾಕೋದು ಅಂತ ಈಗ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಇದು ಲಟ್ಕನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ಕೂಡ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ವೀಡಿಯೋಸ್ ಇದೆ. ಹಾಗೆ ಸ್ಟಿಚಿಂಗ್ ವೀಡಿಯೋಸು, ಕಟ್ಟಿಂಗ್ ವೀಡಿಯೋಸ್ ಎಲ್ಲನೂ ಸಿಗುತ್ತೆ ನನ್ನ ಚಾನಲಲ್ಲಿ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಈ ಥರ ಒಂದು ಬೀಡ್ಸ್ ಹಾಕೋದಕ್ಕೆ ತುಂಬಾ ಕಾಸ್ಟ್ ಆಗುತ್ತೆ. ಅಂಗಡಿಲೆಲ್ಲ ನಿಮಗೆ ಒಂದು 500 ರುಪೀಸ್ ಚಾರ್ಜಸ್ ಮಾಡ್ತಾರೆ ಓನ್ಲಿ ಈ ಥರ ಬೀಡ್ಸ್ನ. ಅವ್ರದ್ದೇ ಬೀಡ್ಸ್ ಇರುತ್ತೆ. ಇಲ್ಲಿ ಪೋಣಿಸಿ ಕೊಡೋದಕ್ಕೆ 500 ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಬ್ಲೌಸ್ ಸ್ಟಿಚಿಂಗು ವರ್ಕು ಏನಿರುತ್ತೆ ಅದನ್ನು ಬಿಟ್ಟು ಎಕ್ಸ್ಟ್ರಾ 500 ರುಪೀಸು ಚಾರ್ಜಸ್ ಮಾಡ್ತಾರೆ. ಯಾಕಪ್ಪ ಅಷ್ಟು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನೋಡಿ ಈ ಥರ ಬೀಡ್ಸು ಮತ್ತು ಇದು ದಪ್ಪ ಬೀಡ್ಸ್ ಏನಿದೆ ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದು ಒಂದು ಸೂಜಿಗೆ 4 ಎಳೆ ದಾರನ ಇರಿಸ್ಕೊಂಡಿದ್ದೀನಿ. ಅಂದರೆ ನೀವು ಇದಕ್ಕೆಲ್ಲ ಇರಿಸ್ಕೊತೀರಲ್ಲ ಉಕ್ಸು ಮತ್ತು ಕಾಜ ಎಲ್ಲ ಮಾಡೋದಕ್ಕೆ, ಅದೇ ರೀತಿಯೇ ಸೂಜಿಗೆ ದಾರನ ಇರಿಸ್ಕೊಂಡಿದ್ದೀನಿ. ಹಾಗೆ ಸ್ಟಿಚ್ ಆಗಿರೋಂಥ ಬ್ಲೌಸ್, ಇದು ಸ್ಟಿಚ್ ಆಗಿರೋಂಥ ಬ್ಲೌಸ್ ಕೂಡ ತೊಗೊಂಡಿದ್ದೀನಿ. ನೀವು ಒಂದು ಅರ್ಧ ಇಂಚಿಗೆ ಮಾರ್ಕ್ ಕೂಡ ಮಾಡ್ಕೋಬೋದು, ಬಟ್ ನಾನು ಈಗ ನೋಡಿ ನಾನು ಕೂಡ ಮಾರ್ಕ್ನ ಮಾಡಿಕೊಂಡೆ ಇರಲಿ ನಿಮಗೂ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈ ರೀತಿ ಅರ್ಧ ಇಂಚ್ಗೆ ಒಂದೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ತುಂಬ ಲಾಂಗ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಒಂದು ಅರ್ಧ ಇಂಚ್ಗೆ ಒಂದೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಹಾಕೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಇದು ಬಿಡ್ಸ್ ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸೂಜಿಗೆ ಏನು ದಾರ ಇರಿಸಿರ್ತೀವಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ತುಂಬಾ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ನೋಡಿ ಗಂಟು ಹಾಕ್ಕೊಂಡಿದ್ದೀನಿ. ದಾರನ ಈ ರೀತಿ ಹಾಕ್ಕೊಂಡು ಕೆಳಗಡೆಯಿಂದ ಮೊದಲು ಮೇಲಕ್ಕೆ ತೊಗೊತಾ ಇದ್ದೀನಿ. ಇಲ್ಲಿ ತುಂಬ ಕೊನೆವರೆಗೂ ಹಾಕ್ಬೇಡಿ, ಯಾಕೆಂದರೆ ಚುಚ್ಚುತ್ತೆ ಇಲ್ಲಿ, ಹಾಗಾಗಿ ಸ್ವಲ್ಪ ಮೇಲಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಇಲ್ಲಿ ಏನೊಂದು ಇದು ಥ್ರೆಡ್ ಹಾಕಿರ್ತಾರೆ ಇಲ್ಲೊಂದು, ಅದ್ರ ಮೇಲ್ಭಾಗ ಬರಲಿ ನೋಡಿ, ಈ ರೀತಿ ಎತ್ಕೊಂಡಿದ್ದೀನಿ. ಎತ್ಕೊಂಡು ಮತ್ತಿಲ್ಲಿ ಸ್ವಲ್ಪ ಟೈಟ್ ಬರಲಿ ಅಂತೇಳಿ ಒಂದೆರಡು ಗಂಟು ಹಾಕ್ಕೊತಾ ಇದ್ದೀನಿ. ಈ ರೀತಿ ಗಂಟಂದರೆ ಸುಮ್ಮನೆ 1-2 ಸರಿ ಅಲ್ಲೇ ಸೂಜಿನ ಒಳಗಡೆ ಮತ್ತು ಹೊರಗಡೆ ತೊಗೊಳ್ಳೋದು. ಈ ರೀತಿ ಇದಾದಮೇಲೆ ನೋಡಿ, ಈ ಸೂಜಿ ಏನಿರುತ್ತಲ್ಲ, ಸೂಜಿಲಿ ಈ ಸಕ್ಕರೆ ಬೀಡ್ಸ್ ಬರುತ್ತಲ್ವ ನೋಡಿ, ಇದನ್ನು ಈ ರೀತಿ ಒಂದು 3 ಬೀಡ್ಸ್ನ ಇರಿಸ್ಕೊಳ್ಳಿ. ನೀವು 2 ಆದರೂ ಹಾಕ್ಬೋದು, 1 ಆದರೂ ಹಾಕ್ಬೋದು, ಇಲ್ಲ ಬರೀ ಕ್ರಿಸ್ಟಲ್ ಮಣಿ ಕೂಡ ಹಾಕ್ಬೋದು, ನಿಮ್ಮ ಚಾಯ್ಸು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಒಂದು 3 ಮಣಿನ ಪೋಣಿಸ್ಕೊಂಡು ನೋಡಿ ಈ ರೀತಿ ಎಡ್ಜ್ಗೆ ಬಿಟ್ಕೊತಾ ಇದ್ದೀನಿ. ಇದಾದಮೇಲೆ ಈ ಥರ ಮಣಿ ಕೂಡ ಒಂದು ತೊಗೋಬೇಕು. ತೊಗೊಂಡು ಇದರಲ್ಲೂ ಕೂಡ ಅಷ್ಟೇ ನೋಡಿ, ಈ ಮಣಿಲಿ ನೋಡಿ ಈ ರೀತಿ ಕೆಳಗಡೆ ಬೀಡ್ಸ್ ಬಂದಿದೆ, ಮೇಲೆ ಬಂದು ಈ ರೀತಿ ಒಂದು ಹೋಲ್ ಇರುತ್ತೆ, ಕೊಂಕಿ ಥರ ಇರುತ್ತೆ, ಇದ್ರೊಳಗಡೆ ಸೂಜಿನ ಏರಿಸ್ಕೊಂಡು ನೋಡಿ. ಇದಾದಮೇಲೆ ಈ ಬೀಡ್ಸ್ ಇರುತ್ತಲ್ಲ, ಈ ಬೀಡ್ಸಿಗೆ ಮಾತ್ರ ಈ ಕೊಂಕಿಲಿ ತೊಗೋಬಾರ್ದು. ಬೀಡ್ಸ್ ಏನಿರುತ್ತೆ ಆ ಬೀಡ್ಸ್ ಒಳಗಡೆ ಮತ್ತೆ ಒಂದ್ಸರಿ ಈ ರೀತಿ ಸೂಜಿನ ಏರಿಸ್ಕೋಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಕ್ರಿಸ್ಟಲ್ ಮಣಿ ಏನಿರುತ್ತೆ ಇದನ್ನು ಹಾಕಿದಾದಮೇಲೆ ನೋಡಿ, ಈ ಬೀಡ್ಸ್ ಏನಿರುತ್ತೆ ಆ ಬೀಡ್ಸ್ ಒಳಗಡೆ ಮಾತ್ರ ಮತ್ತು ಇನ್ನೊಂದು ಸರಿ ರಿವರ್ಸು ಸೂಜಿನ ಏರಿಸ್ಕೋಬೇಕು ನೋಡಿ.
ಈ ರೀತಿ ಏರಿಸ್ಕೊಂಡಾಗ ನೋಡಿ ಈ ಬೀಡ್ಸ್ ಇಲ್ಲೇ ಇರುತ್ತೆ. ಈ ರೀತಿ ಒಂದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಟೈಟಾಗಿ ಎಳ್ಕೊಬೇಕು. ದಾರನ ಕೂಡ ಅಷ್ಟೇ ಲೂಸ್ ಬಿಡಬಾರ್ದು. ಟೈಟಾಗಿ ಎಳ್ಕೊಂಡು ನಾವು ಎಲ್ಲಿ ಚುಚ್ಕೊಂಡು ಮೇಲೆ ತಗೊಂಡಿರ್ತೀವಲ್ವ ದಾರನ, ಮತ್ತು ಅಲ್ಲೇ ಸೂಜಿನ ಚುಚ್ಚಿ ಮತ್ತು ಕೆಳಗಡೆ ದಾರನ ಎಳ್ಕೊಬೇಕು. ನೋಡಿ ಈ ರೀತಿ, ನೋಡಿ ಈ ರೀತಿ ಟೈಟಾಗಿ ಕೂರಬೇಕು. ನೋಡಿ ಈ ರೀತಿ ಬರುತ್ತೆ ಬೀಡ್ಸು. ಈ ರೀತಿ ಟೈಟಾಗಿ ಕೂರಬೇಕು. ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದಾದಮೇಲೆ ಇಲ್ಲೇ ಅರ್ಧ ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀನಲ್ವ, ಆ ಮಾರ್ಕ್ ಹತ್ರನೇ ಮತ್ತು ಸೂಜಿನ ಏರಿಸ್ಕೋಬೇಕು ಮೇಲಕ್ಕೆ. ನೋಡಿ ಸೂಜಿನ ಮತ್ತೆ ಮೇಲ್ಭಾಗ ಏರಿಸ್ಕೋಬೇಕು. ಏರಿಸ್ಕೊಂಡು ನೆಕ್ಸ್ಟ್ ಸೇಮ್ ಮೆಥಡು, ಈ ಸಕ್ಕರೆ ಬೀಡ್ಸ್ ಏನಿರುತ್ತಲ್ಲ ಇದನ್ನು 3 ಬೀಡ್ಸ್ ಅಷ್ಟು ತೊಗೋಬೇಕು. ತೊಗೊಂಡು ಇದ್ರ ಒಳಗಡೆ ಹಾಕೋಬೇಕು. 3 ಬೀಡ್ಸ್ನ ಏರಿಸ್ಕೊಳ್ಳು. ಮತ್ತು ಈ ಥರದ್ದೊಂದು ಮಣಿ ತೊಗೊಳ್ಳಿ. ಮತ್ತು ಅಷ್ಟೇ ಈ ಗೋಲ್ಡ್ ಬಿಡ್ಸ್ ಏನಿರುತ್ತಲ್ವ ಇದ್ರೊಳಗಡೆ ಮಾತ್ರ ಮತ್ತೆ ರಿಟರ್ನು ಆ ಸೂಜಿನ ಏರಿಸ್ಕೋಬೇಕು. ಟೈಟಾಗಿ ಎಳ್ಕೊಳ್ಳಿ. ಆದಷ್ಟು ಲೂಸ್ ಬಿಟ್ಬಿಟ್ಟು ಟೈಟಾಗಿ ಎಳ್ಕೊಳ್ಳಿ. ತುಂಬ ಉದ್ದ ದಾರ ತೊಗೊಂಡ್ರೆ ಸಿಕ್ಕಾಗ ಚಾನ್ಸಸ್ ಇರುತ್ತೆ. ಆದಷ್ಟು ನೋಡ್ಕೊಳ್ಳಿ. ನೋಡಿಕೊಂಡು ದಾರನ ತೊಗೊಳ್ಳಿ. ಸೇಮ್ ಇದೇ ಮೆಥಡೇ 3ಕ್ಕೆ ಒಂದೊಂದು, ಅಂದರೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ ಹತ್ರ ತೊಗೊಳ್ಳಿ. ಈ ರೀತಿ ಮಾಡ್ಕೊಂಡೋಗಿ. ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡಿಸಿರಿ ಅಂದರೆ ನಿಮ್ಗೆ ಅದರಲ್ಲೇ ಕೊಟ್ಬಿಡ್ತಾರೆ ಅವರು. ಈ ಥರ ಅವ್ರು ಅದರಲ್ಲೇ ಮಾಡಿ ಕೊಟ್ಟಿರ್ತಾರೆ. ಬಟ್ ಇದು ಮಷಿನ್ ಎಂಬ್ರಾಯ್ಡ್ರಿ, ಹಾಗಾಗಿ ಮತ್ತೆ ನಾವು ಮಾಡಬೇಕಾಗುತ್ತೆ. ಬಟ್ ಇದು ಮಣಿಯೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇದಕ್ಕೆ ಪ್ರೈಸ್ ಕೂಡ ಜಾಸ್ತಿನೇ ತೊಗೊತಾರೆ. ನಿಮ್ಮ ಕಡೆ ಎಲ್ಲ ಇದಕ್ಕೆ ಎಷ್ಟು ಪ್ರೈಸ್ ಮಾಡ್ತಾರೆ ಅಂತ ಕೂಡ ತಿಳಿಸಿ. ಇಲ್ಲೆಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಯಾಕೆಂದರೆ ಇದು ವರ್ಕ್ ಏನಿದೆಯಲ್ಲ ಈ ಹ್ಯಾಂಡ್ ವರ್ಕು ತುಂಬಾ ಕೆಲಸ. ಇದು ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 1/2 hour ಆದರೂ ಆಗುತ್ತೆ ಈ ಥರ ಮಾಡೋದಕ್ಕೆ. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊತಾರೆ. ಹಾಗೆ ಬೀಡ್ಸ್ ರೇಟ್ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಿಮ್ಮ ಕಡೆ ಎಲ್ಲ ಇದಕ್ಕೆ ಎಷ್ಟು ಪ್ರೈಸ್ ಮಾಡ್ತಾರೆ ಈ ಥರ ಮಾಡೋದಕ್ಕೆ, ಈ ಥರ ಹಾಕೋದಕ್ಕೆ ಬೀಡ್ಸು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮನೇಲೆಲ್ಲ ನಾನು ಕಡಿಮೆ ತೊಗೊತೀನಿ. ಬಟ್ ಶಾಪಲ್ಲಿ ನಾನು ಹೇಳಿದ್ದು ಶಾಪಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೋಡಿ ಈ ರೀತಿ ಸೇಮ್ ಅರ್ಧ ಇಂಚ್ಗೊಂದೊಂದು ಅದೇ ಮೆಥಡೇ ಫಾಲೋ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಇದು ಸಕ್ಕರೆ ಬಿಡ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಏರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಾಡ್ತಾಯಿದ್ರೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಟೈಲರಿಂಗ್ ಮಾಡೋರಿಗೆ ಇದೊಂದು ದೊಡ್ಡ ಕೆಲಸ, ರಿಸ್ಕ್ ಅಂತಲೇ ಹೇಳ್ಬೋದು. ಟೈಲರಿಂಗ್ ಕೆಲಸ ಏನಿರುತ್ತೆ ಬಟ್ಟೆ ಹೊಲಿಯೋದು ಅದನ್ನು ಮಾಡಿಬಿಡ್ಬೋದು. ಬಟ್ ಈ ಥರ ಕೆಲಸ ಇರುತ್ತಲ್ಲ, ಈ ಹುಕ್ಸ್ ಹಾಕೋದು, ಈ ಥರ ಬೀಡ್ಸ್ ಹಾಕೋದು, ಇದೆಲ್ಲ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು. ಈ ಥರದ್ದು ಹೆಲ್ಪ್ ಮಾಡೋರು ಯಾರಾದರೂ ಒಬ್ರು ಇದ್ದರು ಅಂದರೆ ಇನ್ನೂ ಒಂದು ಬ್ಲೌಸ್ನ ಹೊಲಿಬೋದು. ಬಟ್ ಈ ಥರ ಕೆಲಸಗಳು ಮಾಡೋದಕ್ಕೆ ತುಂಬಾ ಬೋರು ಮತ್ತು ಟೈಮ್ ಕೂಡ ಅಷ್ಟೇ ಜಾಸ್ತಿ ತೊಗೊಳುತ್ತೆ ಈ ಕೆಲಸಗಳೆಲ್ಲ. ನೋಡಿ ಈ ರೀತಿ ಏರಿಸ್ಕೋಬೇಕು. ಮತ್ತು ಇದೊಂದು ಕ್ರಿಸ್ಟಲ್ ಮಣಿನ ಏರಿಸ್ಕೊಂಡು ಇದರೊಳಗಡೆ ನಾವು ತೊಗೋಬಾರ್ದು. ಮತ್ತು ಇಲ್ಲಿರುತ್ತಲ್ಲ ಈ 3 ಮಣಿ ಇದರಲ್ಲಿ ಮಾತ್ರ ತೊಗೋಬೇಕು. ನೀವು ಬೇಕು ಅಂದರೆ ಇದು ಒಂದನ್ನೇ ಬರೀ ಕ್ರಿಸ್ಟಲ್ ಮಣಿನ ಬೇಕಾದ್ರೂ ಕೊಣಿಸ್ಬೋದು. ಬಟ್ ಒಂದು 3 ಗೋಲ್ಡ್ ಬೀಡ್ಸ್ ಹಾಕೋದ್ರಿಂದ ಇನ್ನೂ ಅದ್ರದ್ದು ಲುಕ್ಕು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹಾಕಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಇದೊಂದನ್ನೇ ಹಾಕೋಬೋದು, ಇಲ್ಲ ಬೇಕಾದ್ರೂ 1 ಹಾಕು 2 3 4 5 ಬೇಕಾದ್ರೂ ಹಾಕೋಬೋದು. ಬಟ್ ತುಂಬ ಲೆಂತಿ ಆಗುತ್ತೆ. 3 ಗೋಲ್ಡ್ ಬೀಡ್ಸ್ ಹಾಕೋದ್ರಿಂದ ಅದು ಲೆಂತ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 3 ಬೀಡ್ಸ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ. ಹಾಗಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಸೇಮ್ ಅದೇ ಮೆಥಡಾಗಿಯೇ ಫುಲ್ ಬ್ಲೌಸ್ ಪೂರ್ತಿ ಮಾಡಬೇಕು. ಟೈಮ್ ಕೂಡ ಹೇಳಿನಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಚೆನ್ನಾಗಿ ಕಾಣಬೇಕು ಅಂದರೆ ಹಾಕ್ಕೊಡ್ಲೇಬೇಕು. ಕಸ್ಟಮರ್ಸ್ ಕೇಳ್ತಾರೆ, ಇಲ್ಲ ಅನ್ನೋದಕ್ಕಾಗೋದಿಲ್ಲ, ಮಾಡಿಕೊಡ್ಲೇಬೇಕಾಗುತ್ತೆ. ಓಕೆ, ಪೂರ್ತಿ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಸರಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಳೋದಷ್ಟೇ. ಬಟ್ ಏನು ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಪೇಷನ್ಸಿಂದ ಮಾಡಬೇಕು ಈ ಕೆಲಸಗಳೆಲ್ಲ. ಅರ್ಜೆಂಟು ಮಾಡ್ತೀವಿ ಅಂದರೆ ಆಗಲ್ಲ. ತುಂಬಾ ಪೇಷನ್ಸ್ ಇರಬೇಕು ಇವೆಲ್ಲ ಮಾಡೋದಕ್ಕೆ. ಪೇಷನ್ಸಿಂದನೇ ಮಾಡಬೇಕು. ನೋಡಿ ಈ ರೀತಿ ಕಾಣುತ್ತೆ. ಅದು ಫುಲ್ ಎಲ್ಲ ಹಾಕಿದ್ಮೇಲೆ ಅದ್ರದ್ದು ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರದ್ದು ಫುಲ್ ವಿಡಿಯೋ ಬಂದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ನನ್ನ ಅನುಭವದ ಮಾತುಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.